ಬೇಕಾದ್ರೆ ಸಂತರು ಅಂದ್ರು ಒಂದು, ಬೇಕಾದ್ರೆ ಶರಣರು ಅಂದ್ರು ಅಂದ್ರು ಏಕೋಚನ. ಆಯ್ತು, ಅವ್ರು ಹಿಡಿತಾರೆ. ಯಾವ್ದು ಯಾವ ಸಂತ ಹಿಡಿಯೈತೆ ಅವ್ರಿಗೆ, ಏನು ಶರಣರು ಹಿಡಿತಿ ಹಿಡಿಯತ್ತೆ? ನಾವು ಹೇಳೋಲ್ಲ, ಅವ್ರು ಹಿಡಿತಾರ. ಒಂದ ಹಿಡಿದಾರ ಈಗ ಸಂತರ ಹಿಡಿದಾರು, ಶರಣರು ಬಿಡ್ತಾರ ಅವ್ರ. ಹೌದಲ್ರಿ? ಸಂತರು ಶರಣರು ಅಂದ್ರೆ ಒಂದಂಗ ಅದೇ ಸಂತರ ಹಿಡಿದಾರ ಅವ್ರ. ಸಂತರ ಮಾತಾಡ್ಲಿ ಅವ್ರ, ಇವ್ರು ಶಂದ್ರ ಮಾತಾಡ್ಲಿ. ಬರಬರಿ ಐತಿಲ್ರಿ? ದೈವ ಬರಬರಿ ಐತಿಲ್ರಿ? ಸಂತರು ಅಂದ್ರೆ ಶರಣರಾಗಿ ಬರಬಾರದು. ಅವ್ರಿಗೆ ಹಾಕಲ್ಲ ನಾವು ಅದನ್ನ. ನೀವ್ ಹೇಳ್ಬೇಕಂದ್ರ ನಾವೆಲ್ಲ ಮಲ್ಲು, ನೀವು ಅವ್ರಿಗೆ ಹಾಕ್ರಿ. ಮಲು ಅಲ್ಲ, ನೀವ್ ಮಲು ಹಾಕಿರೋದನ್ನ ನೀವು ಸುದ್ದ ಹಾಕಿರೋದನ್ನ ಮಲು ನೀವು ಸುದ್ದ ಹಾಕಿರಿ. ನೀವು ಅಪ್ಪ ಮಗಳ ಯಾನೈತಿ ಅದು ಮನ್ಯಾಗ ಇಟ್ಕೊರಿ. ಮಲು ಯಾನೈತಿ ಅದು ಮಲು ಅವ್ರಿಗೆ ಹಾಕ್ರಿ. ಅಪ್ಪ ಮಗಳ ಮಾತಾಡಿಲ್ಲ ಅವರಿಗೆ, ಇನ್ನು ಅಪ್ಪ ಮಗಳ ಮಾತಾಡೇ ಇಲ್ಲ. ನೀವು ಹೇಳತ್ತಿರೋದನ್ನ ಇಲ್ಲ, ನಾವು ಹೇಳತ್ತದೀವ ಅವ್ರಿಗೆ ಹಾಕ್ರಿ. ಮಲು ಶರಣರಾಗ ಸಂತರ ಬರಬಾರ್ದು, ಸಂತರಾಚಾರ ಬರ ಅವ್ರಿಗೆ ಹಾಕ್ರಿ. ನಾವ್ಯಾಕೆ ನೀ ಕೈಯಾಗಿರೋ ಹಗ್ಗ ನೀ ಹಾಕಿದೆ ಬಲಿ, ನೀ ಯಾವ ರೀತಿ ಆಗ್ತದೆ ಅದನ್ನ ನೋಡ್ಕೊಲ್ಲ. ನನಗೇನು ಸಂಬಂಧ ಐತಲ್ಲ. ಮಾತು ಬೇರೆ ಅಂದ್ರೆ ನೋಡ್ತಿಲ್ಲ ಕಮಿಟಿ ಎಲ್ಲ ಐತಿ. ಸಂಘಟನೆ ಮಾಡಿಕೊಂಡು ಸಂವಾದನ್ನ ಬೆಳೆಸರಿ. ಹೌದು, ಬಹಳ ಒತ್ತು ಕೊಟ್ಟು ಹೇಳಿದ್ರು. ಆ ಸುಮಿತ್ರ ಏನಂದ್ರ ಅಂತ ಕೇಳಿದ್ರ ಏನಂದ್ರಪ್ಪ, ನಮಕ್ಕಿಂತಲೂ ಬಹಳ ಹಿರಿಯ ಕಲಾವಿದರಿದಾರ, ಅವ್ರ ಕೈದ ಬರಲಿ ಅನ್ನೋ ಮಾತು ಹೇಳಿದ್ರು ಅವರು. ಹೌದು, ಆದ್ರೂ ನಮ್ಮ ಕಮಿಟಿ ಅವರ ಒತ್ತಾಯ ಪ್ರಕಾರವಾಗಿ ಎರಡು ಸಂವಾದವನ್ನ ಭಾಗ ಮಾಡ್ಯಾರಪ್ಪ. ಏನು ಮಾಡ್ಯಾರ ಅಂತ ಕೇಳಿದ್ರೆ, ಒಂದು ಸಂತರ. ಹೌದು, ಹೌದಲ್ರಿ? ಮತ್ತೆ ಇನ್ನೇನು ಹೇಳ್ರಿ ಬಂದಾದ್ರ. ಹೌದು, ಅದು ನಮಗ್ ಕಲ್ಪಿತ ಆಗಬಾರದು ಅದು. ಹೌದು, ರವಿ ಎಲ್ಲಿದಾನ? ಎಲ್ಲಿ ಹೋಗ್ಯಾರಪ್ಪ? ರವಿ ಅದಾರಿಲ್ಲ? ಯಾಕಂದ್ರೆ ಗಾತ್ರದಾಗ ನಮಗೆ ಫರಕ್ ಆಗಬಾರದು. ಯಾಕಂದ್ರೆ ನೀವು ಹೇಳೋದೊಂದು ನಾವು ಮಾಡೋದೊಂದು ಆತಂದ್ರೆ ಹೊಂದಾಣಿಕೆ ಆಗುದಿಲ್ಲ. ಹೌದು, ನೀವು ಏನ್ ಹೇಳ್ರಿ ಇನ್ನೊಂದು ಮಾಹಿತಿದಾಗ ಹೇಳ್ರಿ ಅಂತ ನಮಗ್ ಗೊತ್ತಾಗುತ್ತೆ. ಏನ್ ಹೇಳ್ರಿ? ಸಂತರ ಶರಣರು. ಹೌದು, ನೀವು ಮತ್ತೆ ಹಿಡಿಸ್ರಿ. ಸಂತರ ಸಿದ್ರ ಒಬ್ರು ಹಿಡಿಯತ್ ಹೇಳತ್ತೀರಿ ನೀವು, ಅದಕ್ಕ ತಿಳಿಸಿ ಹೇಳ್ರಿ ಅಂತ ನಾ ಹೇಳಕತ್ತೇನೆ ನಿಮ್ಗ. ಹೌದು, ನಮಗ್ ಕನ್ಫ್ಯೂಸ್ ಆಗಬಾರದು. ಅಂದ್ರ ಸಂತರ ಒಬ್ರು ಹಿಡ್ರಿ, ಸಿದ್ಧರ್ನ ಒಬ್ರನ್ನ ಹಿಡೀರಿ. ಹಿಂಗ ಹೇಳಿದ್ರೆ ಗೊತ್ತಾಕೈತಿ ನಮಗ. ಇಲ್ರಿ, ಸಂತರು ಶರಣರು ಇದು ಒಂದು ಪಾರ್ಟಿ. ರೈಟ್. ಸಂತರು ಶರಣರು ಒಂದು ಪಾರ್ಟಿ, ಸಿದ್ಧರು ಒಂದು ಪಾರ್ಟಿ. ಸಂತರ ಶರಣರ ಏನು ಪವಾಡ ಮಾಡ್ಯಾರು, ಏನು ನಮ್ಮ ಏನು ಸ್ವಲ್ಪ ಕಡಿತಾರವು. ಸಂತರು ಶರಣರು ಅವ್ರಿಗೆ ಕೊಟ್ರಿ, ಅವ್ರು ಕೊಟ್ಟಿಲ್ಲ, ಅವ್ರು ಹಿಡ್ದಾರ. ನೀವು ಕೊಟ್ಟಾಗ ಹಿಡ್ದಾರಲ್ಲ, ಇಲ್ಲ ಇಬ್ಬರಿಗೆ ಇತ್ತ ವಿಷಯ ಅವ್ರು ಹಿಡ್ದಾರ. ಜರ ತಡೀರಿ. ಸಂತರು ಶರಣರು ಅನ್ನೋದ ಎಡ್ಡ ಶಬ್ದಾರ್ಥ ಕೊಟ್ರೆ ಅವ್ರಿಗೆ, ಮತ್ತೆ ಸಿದ್ಧರು ನಮಗೆ ಹಾಕೊಂಡು ಅವ್ರು ಹಿಡ್ದಾರ. ಏನ್ ಮಾಡ್ದ? ನೀವು ಪಾಲು ಮಾಡಿರೋದ್ರ ಬೇಕಾದ್ರೆ ಸಂತರು ಅಂದ್ರು ಒಂದು, ಬೇಕಾದ್ರೆ ಶರಣರು ಅಂದ್ರು ಒಂದು ಏಕೋಚನ. ಆಯ್ತು, ಅವ್ರು ಹಿಡಿತಾರೆ. ಯಾವ್ದು ಯಾವ ಸಂತ ಹಿಡಿಯೈತೆ ಅವ್ರಿಗೆ, ಏನು ಶರಣರು ಹಿಡಿತಿ? ಹಿಡಿಯತ್ತೆ, ನಾವು ಹೇಳೋಲ್ಲ, ಅವ್ರು ಹಿಡಿತಾರ. ಒಂದ ಹಿಡಿದಾರ ಈಗ ಸಂತರ ಹಿಡಿದಾರು, ಶರಣರು ಬಿಡ್ತಾರ ಅವ್ರ. ಹೌದಲ್ರಿ? ಸಂತರು ಶರಣರು ಅಂದ್ರೆ ಒಂದಂಗ ಅದೇ ಸಂತರ ಹಿಡ್ದಾರ ಅವ್ರ. ಸಂತರ ಮಾತಾಡ್ಲಿ ಅವ್ರ, ಇವ್ರು ಚಂದ್ರ ಮಾತಾಡ್ಲಿ. ಬರಬರಿ ಐತಿಲ್ರಿ? ದೈವ ಬರಬರಿ ಐತಿಲ್ರಿ? ಸಂತರು ಅಂದ್ರೆ ಶರಣರಾಗಿ ಬರಬಾರದು. ಅವ್ರಿಗೆ ಹಾಕಲ್ಲ ನಾವು ಅದನ್ನ. ನೀವ್ ಹೇಳ್ಬೇಕಂದ್ರ ನಾವೆಲ್ಲ ಮಲ್ಲು, ನೀವು ಅವ್ರಿಗೆ ಹಾಕ್ರಿ. ಮಲು ಅಲ್ಲ, ನೀವ್ ಮಲು ಹಾಕಿರೋದನ್ನ ನೀವು ಸುದ್ದ ಹಾಕಿರೋದನ್ನ ಮಲು ನೀವು ಸುದ್ದ ಹಾಕಿರಿ. ನೀವು ಅಪ್ಪ ಮಗಳ ಯಾನೈತಿ ಅದು ಮನ್ಯಾಗ ಇಟ್ಕೊರಿ. ಮಲು ಯಾನೈತಿ ಅದು ಮಲು ಅವ್ರಿಗೆ ಹಾಕ್ರಿ. ಅಪ್ಪ ಮಗಳ ಮಾತಾಡಿಲ್ಲ ಅವರಿಗೆ, ಇನ್ನು ಅಪ್ಪ ಮಗಳ ಮಾತಾಡೇ ಇಲ್ಲ. ನೀವು ಹೇಳತ್ತಿರೋದನ್ನ ಇಲ್ಲ, ನಾವು ಹೇಳತ್ತದೀವ ಅವ್ರಿಗೆ ಹಾಕ್ರಿ. ಮಲು ಶರಣರಾಗ ಸಂತರ ಬರಬಾರ್ದು, ಸಂತರಾಚಾರ ಬರ ಅವ್ರಿಗೆ ಹಾಕ್ರಿ. ನಾವ್ಯಾಕೆ ನೀ ಕೈಯಾಗಿರೋ ಹಗ್ಗ ನೀ ಹಾಕಿದೆ ಬಲಿ, ನೀ ಯಾವ ರೀತಿ ಆಗ್ತದೆ ಅದನ್ನ ನೋಡ್ಕೊಲ್ಲ. ನನಗೇನು ಸಂಬಂಧ ಐತಲ್ಲ. ಮಾತು ಬೇರೆ ಅಂದ್ರೆ ನೋಡ್ತಿಲ್ಲ. ನೋಡುವ ಶರಣರು ಕಮಿಟಿ ಎಲ್ಲ ಐತಿ. ಸತ್ಯರು ಶರಣರು ಒಂದು ಹಿಡಿಯತ್ ಹೇಳ ಒಂದು, ಇಲ್ಲಾಂದ್ರೆ ಸಂತರು ಹಿಡಿಯತ್ ಹೇಳ ಒಂದು. ಇದನ್ನ ಹೇಳವ್ರಿ. ಒಂದು ಹೇಳಿ
ಸಂಘನಾಗಿ ನಿಮ್ಮದು ಮಾತಾಡಿ ಯಾವ್ದು ಹಿಡ್ದಾರ ಅವ್ರು ಮಾತಾಡ್ತಾರೆ ಯಾವ್ದು ಹಿಡ್ದಾರ ನೀವು ಕ್ಷೇತ್ರದ ಬೆಳೆಸಿರಿ ಅವ್ರ ಸಂಘ ಯಾವ್ದು ಹಿಡ್ದಾರ ಹೇಳ್ರಿ ಸಂತರು ಶರಣರು ಒಂದು ಪಾರ್ಟಿ ಐತೆ ಇದು ಕುಲ್ಲ ಆಗುತ್ತಕ್ಕನ ಮಾತಾಡಂಗಿಲ್ಲ ಕಾಕ ನಿಮ್ದು ಬರೋಬರಿ ಐತೆ ಸಂತರು ಶರಣರು ಒಂದು ಪಾರ್ಟಿ ಐತೆ ಅದ್ ಯಾಕೆ ಮಾಡಿ ನಮ್ಗೆ ಸುತ್ತಾರೆ ಒಂದು ಅವ್ರು ಹಿಡಿದಾರು ಅವ್ರು ರೂಲ್ ಇಡಿಲ್ರಿ ನೀ ಹೇಳ ಮೊದಲು ನೀ ಯಾಕೆ ಮಾಡಿದ ಅಲ್ಲಿ ಯಾಟ ಒಂದ್ ಹಾಕಿಲ್ಲಿ ಯಾಕ್ರಿ ಕರೆ ನೋಡ್ರಿ ಅದೇ ಸಂತರು ಅವ್ರಿಗೆ ಹೇಳಿದ್ರಿ ಈಗ ಸಂತರು ಹಿಡಿದಾರ ಶರಣರು ಬರ್ಬಾರ್ದು ನಾವು ಮುಂದಿನ ಸಾಲಿಗೆ ಅವ್ರಿಗೆ ಹೇಳ್ತಿರ್ಲ ಸಂತರು ಹಿಡಿದಿಲ್ಲ ಶರಣರು ಹಿಡಿದಾರ ನೀ ಯಾವ್ದು ಹಿಡಿಯೈತಿ ಅವ್ರಿಗೆ ಅವ್ರಿಗೆ ಮುಂದಿನ ಸಾಲಿಗೆ ಯಾರು ಹೇಳ್ತಾರ ನೋಡ್ರಿ ಈಗ ಹೇಳಿ ಯಾವ್ದು ಹಿಡಿಯೈತಿ ಅವ್ರಿಗೆ ಈಗ ಹಿಡಿದಾರ ಅವ್ರ ಯಾವ್ದು ಹಿಡ್ದಾರ ನಾ ಕೇಳಿಲ್ಲ ನಾ ನೀರ್ ಹಾಕಿದ್ದೆ ಕೇಳಿ ನಾ ಹೇಳತ್ತೇನ ಹೇಳ್ರಿ ಅವರು ಸಂತರ ಬಿಟ್ಟ ಶರಣರು ಹಿಡ್ದಾರ ನೀವು ಚಿತ್ರ ಮಾಡಿದ್ರೆ ಅವ್ರಿಗೆ ಸಂತರ ಒಳಗಪ್ಪ ಬರಬೇಡ ಅಂತ ಹೇಳ್ತೀವಿ ಶರಣರ ಅಟ್ಟ ಬೆಳೆಸತ್ ಹೇಳ್ತೀವಿ ಅವ್ರಿಗೆ ಮತ್ತೆ ಸಂತರ ಅವ್ರಿಗೆ ಮನೆ ಅಂತ ಹೇಳ್ತೇವೆ ಹೆಂಗಿದ ನಾ ಹೇಳಕ್ಕ ಕನ್ಫ್ಯೂಸ್ ಮಾಡಬೇಡಿ ನೀ ಮಾಡತ್ತೀರಿ ಯಾರು ಮಾಡತ್ತಾರ್ರಿ ಯಾವ್ದು ಹಿಡ್ದಾರ ಅದನ್ನ ಕಮಿಟಿ ಮಾಡ್ತಾರೆ ಮಾತಾಡ ಯಾವ ಮಾಡಿದ್ದೀನಿ ಯಾವ್ದು ಹಿಡ್ದಾರ ಅದನ್ನ ಮಾತಾಡತ್ ಹೇಳ್ತೀವಿ ನೀ ಚಿತ್ರದ ಬೆಳೆಸಬರಲ್ಲ ಅವ್ರಿಗೆ ಮುಂದಿನ ಸಾಲಿಗೆ ಹೇಳ್ತೀವಿ ನಾವು ನಾನು ನಿಮ್ಮನ್ನ ಯಾರು ಕೇಳ್ತೇನೆ ಸಂತರು ಶರಣ ಎರಡು ಕಡೆ ಬಿಟ್ಟು ಇವತ್ತು ನಾ ಕೇಳತ್ತೀನಿ ಅವ್ರು ಬಂದು ಹಿಡಿಯತ್ತೆ ಇವತ್ತು ನಾ ಕೇಳತ್ ನಾವು ನಮ್ಮ ಸಿದ್ಧವನ್ನು ಹಿಡಿಯಂದ್ರೆ ಹೇಳ್ತೀವಿ ನಾವು ಆತ ಶರಣರು ಹಿಡಿಯೈತೋ ಸಂತರು ಹಿಡಿಯೈತೆ ಅವ್ರಿಗೆ ಸಂತರ ಶರಣರ ಒಂದಪ್ಪ ಅಂತ ಐತಲ್ಲ ನಿಮ್ಗೆ ಹೆಂಗ ಅನ್ಸತ್ತಿ ಕೊಟ್ಟವ್ರಿಗೆ ಇಲ್ರಿ ಇದು ಯೋಗ್ಯ ಅನ್ಸತ್ತೆ ನೀವೇ ಹೇಳ್ರಿ ಅಲ್ಲಿ ಕೇಳ್ರಿ ಅಲ್ಲಿ ಕೇಳ್ರಿ ನಾವು ಕಮಿಟಿ ವತಿ ನಿರ್ಣಯ ಮಾಡಿದ ಅಲ್ಲಿ ಕೇಳ್ರಿ ನಿರ್ಣಯ ಮಾಡೋ ಕಮಿಟಿ ವತಿ ನಿರ್ಣಯ ಮಾಡಿದ್ರೆ ಅವ್ರಿಗೆ ಹೇಳ್ತೀನಿ ಚಿತ್ರ ಬೆಳೆಸೋರು ಸಂತರ ಇರ್ತಾರ ಶರಣ ಇರ್ತಾರ ಅವ್ರು ಮಾತಾಡ್ತಾರೆ ಅವ್ರಿಗೆ ಆಟು ಕೊಡ್ದಂತ ನಮಗೊಂದು ಇನ್ನೊಂದು ನೇಮಸ ನಮಗ ನಮ್ಗೆ ಇನ್ನೊಂದು ನೇಮಸ ಇಲ್ಲ ಅವ್ರಿಗೆ ಗೌಡ ಮಾಡಿ ನಮಗೆ ಗೌಡ ಮಾಡಲ್ಲ ದೈವದವ್ರು ವಿಚಾರ ಮಾಡ್ರಿ ತಪ್ಪು ಯಾರ ಕಡೆ ಆದತ್ತಿ ಯಾರ ಮೇಲೆ ಭೋಜ ಇರ್ಲತ್ತರಿ ಹೆಂಗ ಆಡತ್ತಿ ನೀವು ಹೇಳ್ಬೇಕ ಇಲ್ಲಿ ಮೃಗ ಪ್ರಾಮಲತನು ಹಾ ಹೇಳ್ತ ಅವ್ರಿಗೆ ಅವ್ರು ಒಂದ ಮಾತಾಡೋದು ಹೇಳ್ತಿಲ್ಲ ಈ ಚಿತ್ರದೇವ್ರು ಮಾತಾಡೋದು ನೀವು ತಂದ್ಕೊಡ್ರಿ ಶರಣರಿ ಹಿಡ್ದಾರ ಯಾರೋ ವೇದಿಕೆ ಮಾಡ್ತಾರೆ ದಯವಿಟ್ಟು ಯಾರೋ ವೇದಿಕೆ ಮಾಡ್ಬಿಡ್ರು ಏನ ಏನೂ ಇಲ್ಲ ಅಂದ್ರೆ ಒಂದು ಹಾಟ್ ಪೇಪರ್ ಒಂದು ಹದಿನ ಕಡೆಗೆ ಆಗ್ಲಕ್ಕ ಅವ್ರಿಗೆ ಹೋಗಿ ನಮಗಿಲ್ಲ ಅವ್ರ ಶರಣರು ಹಿಡ್ದಾರು ಶರಣರ ಅವ್ರು ಮಾತಾಡ್ತಾರೆ ಶಬ್ದ ಮಾತಾಡ್ಲಿಲ್ಲ ಅವ್ರ ಸಂತರು ಬರಬಾರ್ದು ಮುಂದಿನ ಹಂತ ಕರೆದ್ರೆ ವಿಷಯ ಕಾಕ ಹಾಡು ತೆಗಿಬೇಡ ವಿಷಯ ಅದಲ್ಲ ಅವ್ರಿಗೆ ಶರಣರು ಹಿಡ್ದಾರ ಹಿಡಿದ್ರೆ ಹಿಡಿದ್ರೆ ಮುಗಿತು ಸಂತರು ಅದ್ರಾಗ ಬರಬಾರ್ದು ಅವ್ರಿಗೆ ಹಾಕಲ್ಲ ಬಲು ಅದನ್ನ ಅವ್ರಿಗೆ ಅದು ನಿನಗೆ ಬಿಟ್ಟು ಹಾಕ್ತಾ ಬಿಡ್ತು ನೀವು ಬಂದು ಗದ್ದಾಡಿ ಎಡು ಮಾಡೋರು ಹೆಂಗ್ ಮಾಡ್ಬೇಕು ನೀವು ಸಮಯದ ಅಭಾವ ಐತೆ ಕಾಕ ಇದ್ರಾಗ ಚರ್ಚೆ ಹೋಗಬಾರ್ದು ಅವ್ರ ಶರಣರದ್ದು ಮಾತಾಡ್ತಾರೋ ನೀ ಸಿದ್ಧರದ ಮಾತಾಡ್ರಿ ಒಂದೊಬ್ಬರಕ್ಕೆ ಇವ್ರಿಗೂ ಒಂದ ಅವ್ರಿಗೂ ಒಂದ ಒಂದು ಕಡೆ ಸಭಾ ಪಂಡಿತರಿಗೆ ಸಭೆ ಪ್ರಾರ್ಥನೆ ಎರಡೂ ಸಂಘ ಒಂದೇ ಮನೆ ಮಕ್ಕಳ ತಿಳ್ಕೊಳ್ಳಿ ಹೌದು ಇದ್ರಾಗ ಭೇದ ಭಾವ ಏನಿಲ್ಲ ಹೌದು ಭಗವಂತನ ಭಂಡಾರದೊಳಗ ಭಂಡಾರ ಚರಿತ್ರವನ್ನ ಸಾರಿ ಸಾರಿ ನಿಮಗೆ ಹೇಳದೈತಿ ಹೌದು ಇಲ್ಲಿ ನಾ ಹೆಚ್ಚ ನೀ ಹೆಚ್ಚ ಅನ್ನೋದು ಭಾವಾರ್ಥಗಳು ಏನೂ ಇಲ್ಲ ಹೌದು ಅದಕ್ಕ ಒಂದು ನಮಗೆ ಬೆಳೆಸ್ಲಕ್ಕ ಅದನ್ನ ಬೆಳೆಸಿ ಹೇಳಲಕ್ಕ ನಿಮ್ಮ ಮನಸ್ಸು ಆನಂದ ಮಾಡ್ಲಕ್ಕ ಎರಡು ಸಂವಾದಗಳು ಇಡಬೇಕಾಗಿತ್ತು ಇಟ್ಟಾರ ಅದು ಇಡುವ ಹೊತ್ನ್ಯಾಗ ಸ್ವಲ್ಪ ಕನ್ಫ್ಯೂಸ್ ಆಗೈತಿ ಅದ ಬಗೆಹರಿತಿಗೆ ಅವರ ಅದಕ್ಕ ಶರಣರು ಮತ್ತು ಸಂತರು ಅವ್ರಿಗೆ ಬಿಟ್ಟು ಸಿದ್ಧರು ನಮಗೆ ಹಿಡಿ ಅನ್ನೋದು ಏನ್ ಹೇಳಿದ್ರ ಅದಕ್ಕೆ ದೈವಕ್ಕ ತಿಳಿಪಡಿಸಿಕರಿಂದ ಶರಣರನ್ನ ಅವ್ರು ಹಿಡಿತಾರ ಸಿದ್ಧರನ್ನ ನೀವು ಹಿಡೀರಿ ಅಂತ ಹೇಳ್ಯಾರ ಅವ್ರು ಅದಕ್ಕೆ ನಾವೇನ್ ಹೇಳಿದಪ್ಪ ಅಂತ ಕೇಳಿದ್ರ ಜನರಿಗೆ ಕೊಟ್ಟವ್ರಿಗೆ ಬಿ ತಿಳಿಬೇಕು ಸಂಘದವ್ರಿಗೆ ಬಿ ತಿಳಿಬೇಕು ಆ ಭಗವಂತನ ಚರಿತ್ರ ತಿಳಿಯಾಗಿ ಬಿಡಿಸುವಂತ ಹೇಳಿದಪ್ಪ ಅಂತಂದ್ರ ನಿಮಗೆ ಕೊಟ್ಟವ್ರಿಗೆ ಮನ ಮುಟ್ಟಿ ಆನಂದ ಆಗ್ತದೆ ಈಗ ನಮಗೇನು ಬಿಟ್ಟಾರ ಅಂತ ಕೇಳಿರ ಸಿದ್ಧರ ಚರಿತ್ರವನ್ನ ಬಿಟ್ಟಾರ ಸಿದ್ಧರ ಸತ್ಯ ಶರಣರಕ್ಕಿಂತ ಹೆಚ್ಚಿನ ಏನು ಕೆಲಸ ಮಾಡ್ಯಾರ ಸಿದ್ಧರು ಈಗ ನಮ್ಮ ಸುಮಿತ್ರವರು ಬಹಳ ಚಂದ ಹೇಳ್ಯಾರ ಇದು ದೇಶ ಶರಣರ ದೇಶ ಹೌದು
ಶರಣರ ನಾಡು ಅಂತ ಕರಿತಾರ ಅಂತ ಕಿರಂದ ಅವರ ಸಂವಾದ ಬೆಳೆಸಲಕತ್ತಾರ. ಹೌದು, ಅವರಿಂದ ದೇಶ ಆಗಲಿ ಅವರಿಂದ ನಾಡಾಗಲಿ ಏನು ತಪ್ಪಿಲ್ಲ. ಹೌದು, ಮುಂದೆ ಹೆಂಗಂಗ ಬರ್ತೈತೆ ಹಂಗಂಗ ಪಾಠಗಳು ಇರ್ಕೊತ ಹೋಗ್ತಾವ. ಹೌದು, ಈಗ ಅವ್ರೇನ ಅದ್ರ ಬದ್ದಲ್ಲಿ ಹೇಳ್ಯಾರ ನಿಮಗೆ ಗುರ್ತಾಗ್ಯದ. ನಾವಿನ್ನು ಹೇಳಿ ಕಿರಂದ ಸಿದ್ಧರ ತಾಕತ್ತು ಎಷ್ಟೈತೆ ಅನ್ನೋದು ನಿಮ್ಗೆ ಗುರ್ತಾಕೈತಿ. ಹೌದು, ಸಿದ್ಧ ಮಾಳಿಂಗರಾಯ, ಸಿದ್ಧ ಮಾಳಿಂಗರಾಯ ನವಕೋಟಿ ಸಿದ್ಧರೊಳಗ ಸಿದ್ಧ ಮಾಳಿಂಗರಾಯ ಅಂತ ನಾಮಕರಣ ಆಯ್ತು. ಆಯ್ತು, ಸಿದ್ಧ ಮಾಳಿಂಗರಾಯ ಮೊದಲು ಮಾಳಪ್ಪ ಅಂತ ಕರಿತಿದ್ರು. ಸಿದ್ಧ ಮಾಳಿಂಗರಾಯ ಅಂತ ಹೆಂಗ್ ಹೆಸರು ಬಿತ್ತು ಹೇಳೈತಿ ನಿಮಗೀಗ. ಹೌದು, ಸಿದ್ಧರಾಡಿದ ಮಾತ ದೇವರಿಗೆ ತಿಳಿಲಿಲ್ಲತ್ತ. ಹೌದವ, ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕ ನಾಯಕನಾದಂತ ಪಂಚಮುಖದ ಪರಮಾತ್ಮಗ ಸಿದ್ಧರಾಡಿದ ಮಾತ ಅವರಿಗೆ ತಿಳಿಲಿಲ್ಲತ್ತ. ಮತ್ತೆ ಶರಣರಿಗೆ ಹೆಂಗ್ ಗೊತ್ತಾಕತಿ? ಹೌದು, ಆಗುದಿಲ್ಲ ಅದು. ಹೌದು, ಸಿದ್ಧ ಮಾಳಿಂಗರಾಯ ಲೀಲಪ್ಪ ಅವರು ಎಂತಾದ ಮಾಡ್ಯಾರ ಅಂತ ಕೇಳಿದ್ರ, ಎಂತಾದ ಮಾಡ್ಯಾರ? ಸೃಷ್ಟಿಕರ್ತ ಬ್ರಹ್ಮ ಪರಮಾತ್ಮಗ ಗೊತ್ತಾಗಲಿಲ್ಲ. ಹೌದು, ಅಂತ ಲೀಲವನ್ನ ಮಾಡಿದ. ಹೆಂಗ ಮಾಡಿದ ಅಂತ ಕೇಳಿದ್ರ, ಜಗತ್ತಿನೊಳಗ ಸಿದ್ಧರು ಸತ್ಯ ಸಿದ್ಧರ ಆಗಿ ಮೆರಕತ್ತಾರ. ಜಗತ್ತಿನೊಳಗ ಸಿದ್ಧರ ಹಾವ ಭಾವವನ್ನ ನೋಡಿ ಬರ್ಬೇಕ ತಿಳಿದು ಅವರು ಬೀರದೇವರ ಶಿಶುಮಗ ಮಾಳಿಂಗರಾಯ ಬರಗಾಲ ಬಿದ್ದ ಸಂದರ್ಭದೊಳಗ ಅವರು ಕುರಿಯನ್ನ ಯಾವ ರೀತಿ ಮೇಯಿಸಿದ್ದ ಅಂತ ಕೇಳಿದ್ರ, ಯಾವ ರೀತಿ ಮೇಯಿಸಿದ್ರಪ್ಪ? ಚೌರನ ದಡ್ಡಿ ತೆಗೆದ ಹಳದಾಗ ದಡ್ಡಿ ಹಾಕಲಕತ್ತಿದ್ದ ಮಾಳಿಂಗರಾಯ. ಸಿದ್ಧ ಮಾಳಿಂಗರಾಯ ಹಳದಾಗ ದಡ್ಡಿ ಹಾಕಲಕತ್ತಿದ್ದ. ಹೌದು, ಅವಾಗ ಶಿವ ಪಾರ್ವತಿಯರ ಧರಣಿಗೆ ಇಳಿದು ರೋಣಿ ಮಿರ್ಗ ಸಂದರ್ಭದ ಮತ್ತೀ ಹತ್ತಿರ ಒಳಗ ಹಳದಾಗ ದಡ್ಡಿ ಹಾಕಲತ್ತಾನ ಕುರುಬ. ಅವನು ಏನಾರ ಹೇಳಿ ಕೇಳಿದ ತೆವರಾಗ ದಡ್ಡಿ ಹಾಕತ್ತ ಹೇಳಿ ಹೋಗೋನು ಪತಿ ದೇವ ತಿಳ್ಕೊಂಡು ಶಿವ ಪಾರ್ವತಿ ಧರಣಿಗೆ ಇಳಿದ್ರು. ಮಾಳಿಂಗರಾಯನ ಮುಂದೆ ಪ್ರತ್ಯಕ್ಷ ಆದ್ರು. ತಮ ರೋಣಿ ಮಿರ್ಗ ಮಳೆ ಸಂದರ್ಭದ ಅಲ್ಲ ಮತ್ತ ತೆವರಾನ ದಡ್ಡಿ ತೆಗದ ಹಳದಾಗ ಹಾಕಲಕ್ ಹೋಗಬೇಡ. ರೋಣಿ ಮಿರ್ಗ ಬೀಳಬಾರ್ದ, ಮಳಿ ಬಿತ್ತಪ್ಪ ಅಂತಂದ್ರ ಬರಬಾರ್ದಂತ ಹಳ್ಳ ಕೊಳ್ಳ ಬಂದು ಅಂದ್ರ ನೀನು ಕುರಿ ತಟ್ಟಿ ಎಲ್ಲಿ ಉಳಿತಾವ ನೀನು ಹೇಳು ಅಂದವ. ಅವಾಗ ಮಾಳಪ್ಪ ಒಂದು ಮಾತು ಹೇಳಿದ. ಏನಂತ ಮಾತು ಹೇಳಿದ? ನೀವು ಹೇಳುದು ತಿಳಿ ಬರಬರೈತಿ, ಆದ್ರೂ ನನ್ನ ಲೆಕ್ಕ ಹಿಂಗದ. ಇನ್ನ 3 ತಿಂಗಳ ಮಳೆ ಆಗುದಿಲ್ಲ ಭಗವಂತ ಅಂದವ. ಹೌದು, ಇನ್ನ 3 ತಿಂಗಳ ಮಳೆ ಆಗುದಿಲ್ಲ. ಮತ್ತೆ ಹಳದಾಗ ದಡ್ಡಿ ಹಾಕಿ ಕರ್ಕಿ ಬೇರ ವರ್ತಿ ನೀರ ಮೇಯಿಸಬೇಕಂತ ನಾ ದಡ್ಡಿ ಹಾಕಲಕತ್ತೀನಿ. ಇನ್ನ 3 ತಿಂಗಳ ಮಳೆ ಆಗುದಿಲ್ಲ, ನಾ ದಡ್ಡಿ ಕೇಳಂಗಿಲ್ಲ ಅಂದವ. ಅವಾಗ ಪಾರ್ವತಿ ಕೋಪ ಆತು. ಹೌದು, ಭಗವಂತ ಇಂತ ಕುರಿ ಕಾಯವಾಗ ಇಟ್ಟು ಸೊಕ್ಕದ ನಾವ ಸೃಷ್ಟಿಕರ್ತ ಬ್ರಹ್ಮಾಂಡವನ್ನ ತಯಾರು ಮಾಡಿದಂತವ್ರು ಇವೊಂದು ಪಾಠ ಕಲಿಸೋಣ ತಿಳ್ಕೊಂಡು ಮೇಘರಾಜನ ಕಡೆ ಹೋದ್ರು. ಮೇಘರಾಜನ ಕಡೆಗೆ ಹೋಗಿ ಈಗಿಂದೀಗ 5 ಮಂದಿನ ಕಳಿಸಿಬಿಡಂದವ. ಈಗಿಂದೀಗ ಮಳೆ ಆಗಬೇಕು, ಹಳ್ಳ ಕೊಳ ತುಂಬಿ ಹರಿಬೇಕು ಅಂದ್ರೆ ನಮ್ಮ ಮನಸ್ಸಿಗೆ ಆನಂದ ಅಂತ ಕೇಳಂದ ಶಿವ ಪಾರ್ವತಿ ಮೇಘರಾಜ ಹೇಳಿದ್ರು. ಮೇಘರಾಜ ಹೇಳಿದ್ರು ಇನ್ನ 3 ತಿಂಗಳು ಅವ್ರ ಮೀಟಿಂಗ್ ಹೋಗ್ಯಾರು, 3 ತಿಂಗಳ ಒಳಗೆ ಬರ್ತಾರೋ ಅನ್ಕತಕನ ಏನ್ ಮಾಡಕ್ ಬರುದಿಲ್ಲ ಅಂತ ಮೇಘರಾಜ ಹೇಳಿದ. ಅವಾಗ ಮೇಘರಾಜ ಹೇಳನ ಇವ್ರ ಆಟ ಪಂಗಿಕಾಯಿ ಬಂದಾಗಿ ಬಿಡ್ತು. ಮತ್ತಿನ್ನು 3 ತಿಂಗಳ ತಕ್ಕ ನಾವ್ರು ಏನ್ ಮಾಡದತ್ತಿ ಇನ್ನೊಂದು ಸುತ್ತ ಹಾಯಾಗಿ ಬ್ರಹ್ಮಾಂಡ ಸುತ್ತಿ ಬರೋಣ ತಿಳ್ಕೊಂಡು ಎಲ್ಲಾ ಸುತ್ತಿ 3 ತಿಂಗಳಿಗೆ 3 ದಿವಸ ಮುಗಿಲಕ್ಕ ಮಾಳಿಂಗರಾಯ ಹಳದನ ದಡ್ಡಿ ತೆಗೆದ ತವರಾಗ ಹಾಕಲಕ್ಕ ಇವರು ನೋಡ್ರು ಮತ್ತೆ ಪ್ರತ್ಯಕ್ಷ ಆದರು. ನಾವೆಲ್ಲ ವಿಚಾರ ಮಾಡ್ಲಿಕ್ಕಾಗಿ ಇನ್ನು 3 ದಿನದಾಗ ಮಳೆ ಆಗ್ತೈತಿ.
ಅದಕ್ಕೆ ಮಳೆ ಆಗೋ ಸಂದರ್ಭದೊಳಗೆ ಇಲ್ಲಿ ಸಿಗಬಾರ್ದ ತಿಳ್ಕೊಂಡು ತೆವರಾಗ ತಟ್ಟಿ ಹಾಕಲಕತ್ತೀನಿ ಮತ್ತೆ ಬಂದ್ರಿ ಅಂತ ಕೇಳಿದವ ಶಿವಪಾರ್ವತಿ ಮಾಡಿದ್ರೆ ಕೇಳಿದ. ಅವಾಗ ಹೇಳ್ದ ಇನ್ನು 6 ತಿಂಗಳು ಮಳೆನ ಆಗುದಿಲ್ಲ ಮತ್ತೆ ನೀವ್ಯಾಕ ಅಂತ ತಟ್ಟಿ ಹಾಕಲಕತ್ತಿದ್ದೆ ಅಂತ ಹೇಳಿದ್ರು ಅವ್ರು. ಮಳಿಂಗ್ರ ಹೇಳ್ದ ನೀವು ನಿತ್ತು ನೋಡೋದ್ರ ನೋಡ್ರಿ 3 ದಿನದಾಗ ಮಳೆ ಹಾಕತ್ತಿ ಕಾಳಜಿ ಮಾಡ್ಬೇಡ್ರಿ ಅದಕ್ಕ ಹಳದನ ತಟ್ಟಿ ತೆಗೆದು ತವರ ಹಾಕತ್ತೇನೆ ಅಂದ್ರು. ಇನ್ನು ಮಳಿನ 3 ವರ್ಷ ಬಂದ್ ಮಾಡೋದು ತಿಳ್ಕೊಂಡು ಮತ್ತೆ ದೇವಿ ಅವರು ಹೋದ್ರು. ಮೇಘರಾಜ ಹೇಳಿದ್ರು ಮೇಘರಾಜ ಇನ್ನು 3 ತಿಂಗಳ ಮಳೆ ಆಗುದು ಬೇಡ ಮರ್ತದೊಳಗ ಅವ್ರನ್ನ ಬಂಧನ ಮಾಡಿಬಿಡುತ್ತಂದ್ರು. ಇನ್ನೊಂದ್ ಸ್ವಲ್ಪ ಲಗುಟ್ ಬಂದ್ರೆ ಪಾಡಕ್ಕಿತ್ತು ಈ ಮರ್ತದೊಳಗೆ ಹೋಗಿ 3 ತಾಸು ಆತಂದ್ರು. 3 ತಾಸು ಆಗಿ ಬೆಳ್ಳಬಾರ್ದ ಮಳೆ ಬಿತ್ತು. ಹಳ್ಳ ಕೊಳ ತುಂಬಿ ಹರಕತ್ತಿದ್ದು ಶಿವ ಪಾರ್ವತಿ ನೋಡಿ ಎಂತ ಭಕ್ತಿವಾನ್ ಇರ್ಬೇಕ ಎಂತ ಒಂದು ಸಿದ್ಧನ ಶಿಶು ಮಗ ಇರ್ಬೇಕ ಹೋಗಿ ನೋಡಿ ಕೇಳಿ ನಮ್ಗೆ ಆಶೀರ್ವಾದ ಮಾಡಿ ಕೊಟ್ಟವರು ಆಡಿದ ಮಾತು ನಮಗೆ ತಿಳಿದಿಲ್ಲ. ಅವನ ಕರೆ ಆತ ತಿಳ್ಕೊಂಡು ಮರ್ತಕ್ಕೆ ಬಂದ್ರು. ಮರ್ತಕ್ಕೆ ಬಂದ ಕೆರೆಂದ ಏನಪ್ಪ ನೀ ಆಡಿದ ಮಾತು ಹುಸಿ ಹೋಗ್ಲಿಲ್ಲ, ನಾವೇನು ಬೇಕಾದ ಮಾಡಿದ್ವು ಬ್ರಹ್ಮಾಂಡ ತಯಾರು ಮಾಡಿದಂತವ್ರು ನಾವು ಅದೀವಿ ಖರೆ ನಮ್ಮ ಕೈಯಿಂದ ಆಗ್ಲಿಲ್ಲ, ನೀ ಆಡಿದ ಮಾತು ಹುಸಿ ಹೋಗ್ಲಿಲ್ಲ, ಇಲ್ಲಿಂದ ನನಗೆ ಸತತ ನಮ್ಮ ಆಶೀರ್ವಾದ ಐತೆ ತಿಳ್ಕೊಂಡು ಆಶೀರ್ವಾದ ಕೊಟ್ಟರು. ಆಶೀರ್ವಾದ ಕೊಟ್ಟು ಕೂಡಿ ಅವಾಗ ಭಗವಂತ ಹೇಳಿದ, ಭಗವಂತ ಕಾಡಿ ನೋಡಿ ಕೆರೆಂದ ನನಗೆ ಭಗವಂತ ಹಸಿರವನ್ನು ಕೊಟ್ಟಾನ. ಇಲ್ಲಿಂದ ಅಸುರಾಂಬಲಿ ನಿರ್ಮಾಣ ತಿಳ್ಕೊಂಡು ಜಗತ್ತೊಳಗೆ ಅಸುರಾಂಬಲಿ ಹಬ್ಬ ನಿರ್ಮಾಣ ಆಗೈತಿ. ಮತ್ತೆ ನಿಮ್ಮ ಸತ್ಯ ಶರಣರು ಹಿಂಗೆ ಆರ್ಡ್ರ್ ಮಾಡಿದ್ರಂದ್ರೆ ಹೇಳ್ರಿ ಬ್ಯಾಡ ನಮಗೇನ ಅದಕ್ಕೆ ಅರ್ಥರಿಲ್ಲ. ಅದಕ್ಕೆ ಸತ್ಯ ಶರಣರಕ್ಕಿಂತನೂ ಸಿದ್ಧ ಮಾಳಿಂಗರ ಜಗತ್ತಿನೊಳಗ ಮೇಘರಾಜನ ಇಳಿಸಿಬಿಟ್ಟ. ಅಸುರಾಂಬಲಿ ಹಬ್ಬ ನಿರ್ಮಾಣ ಆಗಿಬಿಟ್ಟು ಇನ್ನುವರೆಗೆ ಎಲ್ಲಿ ಕುರಿ ಕಾಯ್ತಾರ ಕೂರಿಗೆಲ್ಲ ಅಸುರಾಂಬಲಿ ಪ್ರಥಮ ಮಳೆಯಾಗಿ ಹಸಿರು ಆತಂದ್ರೆ ಹಸಿರಾಂಬಲಿನ ತಯಾರು ಹಿಂಗೆ ಜಗತ್ತೊಳಗೆ ಬಂದೈತಿ. ಅಂತ ಒಂದು ಸಿದ್ಧರಾಡಿದ ಭಗವಂತನ ಚರಿತ್ರದಾಗ ಮತ್ತ ಅವರು ಬಿ ಬಹಳ ಒಂದು ಮಾತು ಹೇಳಿದ್ರು. ಅವರು ಏನ್ ಹೇಳಿದಪ್ಪ ಅಂತ ಕೇಳಿದ್ರ, ಮುಗಳಾಳ ಸುಮಿತ್ರ ಸಣ್ಣ ವಯಸ್ಸಿದ್ರು ಕೂಡ ಜಗತ್ತುಂಬ ಹಾಡಿ ಜನ ಮನೋರಂಜನೆ ಮಾಡಿ ಮಾಳಿಂಗರನ್ನ ಆಶೀರ್ವಾದ ಪಡ್ಕೊಂಡು ಆ ಮೆಟ್ಟಿ ನೆತ್ತಿ ಕೆರೆದ ಹಡಿಕೆ ಮಾಡಕತ್ತೇಳಂದ್ರೆ ನಮಗೆ ಹೆಮ್ಮೆ ಐತಿ. ಇದಕ್ಕ ಕಲಾವಿದರಂದ್ರ ಸಣ್ಣ ವಯಸ್ಸದಾಗ ಎಲ್ಲ ತಿರುಗಾಡಿ ಬಂದ್ರ ನಮಗೆ ಹೆಮ್ಮೆದಿಂದ ಕೆರಂದ ಬಹಳ ದೊಡ್ಡ ಕಲಾವಿದರ ಅವರಿಂದನ ಸಂವಾದನ ದಾರಿ ಮಾಡ್ಲಿ ಅನ್ನೋ ಲೆಕ್ಕ ನಾವು ಹೇಳಿದ್ವಿ. ಅವರಂದ್ರು ಇವರು ಬಹಳ ವಯಸ್ಸಿನ ದೊಡ್ಡವರದಾರ, ಇದ್ರೊಳಗೆ ಬಂದು ಬಹಳ ದಿವಸ ಆಗ್ಯದ, ಮತ್ತ ಇವ್ರಷ್ಟು ನಾವೇನ ಹಂಗಿಲ್ಲ ಹಿಂಗಿಲ್ಲ ಅಂತ ಏನೆಲ್ಲ ಕತ್ತಿರ್ಲ ಹಿಂಗ ನೀವು ಕಲಾವಿದ್ರ ಬಾಯಲ್ಲಿ ಇದು ಬರಬಾರ್ದು. ಯಾಕೆ ಬರಬಾರ್ದು ಅಂತ ಕೇಳಿದ್ರ, ಕಲಾವಿದ ಅಂದ್ರ ಸಣ್ಣವ್ರಿಗೆ ಅಷ್ಟ ಕಿಮ್ಮತ್ ಇರ್ತೈತಿ, ದೊಡ್ಡವ್ರಿಗೂ ಅಷ್ಟ ಕಿಮ್ಮತ್ ಇರ್ತೈತಿ. ನೀ ದೊಡ್ಡವ ನಾ ಸಣ್ಣಕ್ಕಿ ನೀ ದೊಡ್ಡವ ತಿಳ್ಕೊಂಡ್ ಅಲ್ಲೂ ಭಾವನೆಗಳು ನಮ್ಮಲ್ಲಿ ಬರೋದು ಎಂತವರಲ್ಲಿ ಬರ್ಬೇಕಂತ ಕೇಳಿದ್ರ, ಗುರು ಇಲ್ಲದ ಬೋಧನೆ ಏನ್ ಹೇಳ್ತಾರಲ್ಲ, ಗುರು ಇಲ್ಲದ ಬೋಧನೆ ಹೇಳೋರು ಆಡು ಮಾತಾವು ನಾವು ನೀವು ಆಡಬಾರ್ದು. ಯಾಕೆ ಆಡಬಾರ್ದು ಅಂತ ಕೇಳಿದ್ರ, ಕಲೆ ಹೆಂಗ್ ಐತಂಬುದೊಂದು ಅರ್ಧಂಬರ್ಧಾಗ್ಲಿ ಅದು ಎಷ್ಟಾಗ್ಲಿ ಕಲೆದೊಳಗೆ ನಾವು ಬೆಳೆದು ಬಂದೀವಿ. ಕಲೆಯಾಗಿ ಇರಬೇಕು. ಈ ಬಂಡರದೊಳಗೆ ನಾವು ಕಲೆದಿಂದ ನಾವು ಎತ್ತರಕ್ಕೆ ಬಂದೀವಿ ಅಂತಂದ್ರ ಇದ್ರಾಗ ನೀ ಸಣ್ಣಕ್ಕಿ ನಾ ಸಣ್ಣವ ನಾ ದೊಡ್ಡವ ಅನ್ನಬಾರದು. ಅಲ್ಲಕ್ಕೂ ಬರಂಗಿಲ್ಲ. ಅದ ಯಾರಿಗೆ ಸಣ್ಣದನಲ್ಲ ದೊಡ್ಡದನಲ್ಲ, ತಿಳಿದವ್ರಿಗೆ ಬಹಳ ದೊಡ್ಡದಾಗೈತಿ. ಯಾಕಂದ್ರ ನೀವು 12 ವರ್ಷ ಆಡಿರೋದಿಲ್ಲ ನಂಗಿಲ್ಲ, ನಮಗ ನಿಮ್ಗ ಎಷ್ಟು ಬಂಡಾರ ಆಗ್ಯಾವ ನಿಮ್ಗೆ ಗುರ್ತೈತಿ. ಇಲ್ಲಂದ್ರ 10-12 ಸಲ ಆಗಿರ್ಬೇಕು. ಅದ್ರೊಳಗೆ ನಾವು ನೀವು ಕೂಡಿ ಸೇವಾ ಮಾಡಿದ್ವಿ. ಇಲ್ಲಿವರೆಗೆ ಭೇದ ಬಂದಿಲ್ಲ, ಜಗಳೂ ಬಂದಿಲ್ಲ, ಕಂಟೆ ತಕರಾರು ಬಂದಿಲ್ಲ. ಒಳ್ಳೇದನ್ನ ಸವಾಕ ಹೇಳ್ಕೊತ ಬಂದಿವಿ, ಒಳ್ಳೇದನ್ನ ಹೇಳೋದಕ್ಕೆ. ಅದಕ್ಕ ಶ್ರೀಕೃಷ್ಣ ಪರಮಾತ್ಮ 16,000 ಹೆಂಡ್ರನ್ನ ಆಳಿದ. ಶ್ರೀಕೃಷ್ಣ ಪರಮಾತ್ಮ 16,000 ಹೆಂಡ್ರನ್ನ ಆಳಿದ. ಹೆಂಡ್ರನ್ನ ಆಳಿಕರಿಂದ ಪಟ್ಟದ ರಾಣಿ 8 ಮಂದಿ ಹೌದಲ್ಲ. 8 ಮಂದಿ ಎಲ್ಲಾ ಕೂಡಿ ಅವನ ಮಕ್ಕಳುಗಳು 1,84,000 ಮಂದಿ ಮಕ್ಕಳು, 1,84,000 ಮಕ್ಕಳು ಹೌದಲ್ಲ. ಇಷ್ಟೆಲ್ಲ ಮಾಡ್ಕೊಂಡ್ರು ಅವ ಮತ್ತ ಬ್ರಹ್ಮಚಾರಿ ಅನ್ಸ್ಕೊಂಡ. ಬ್ರಹ್ಮಚಾರಿ ಹೌದಲ್ಲ. ಬ್ರಹ್ಮಚಾರಿ ಅನ್ಸ್ಕೊಂಡ ಶ್ರೀಕೃಷ್ಣ ಪರಮಾತ್ಮ ಭಗವಂತ ಜಗತ್ತಿಗೆ ಯಾವಾಗ ಅಲ್ಲೋಲ್ಲ ಕಲ್ಲೋಲ್ಲ ಮಕ್ಕಳದಿಂದ ಆತು ಮಕ್ಕಳನ್ನ ನಿರ್ವಾಸ ಮಾಡಿಬಿಟ್ಟ. ತನ್ನ ಮಕ್ಕಳನ್ನ
ಜಗತ್ತಿಗೆ ದೊಡ್ಡ ಅನಿಸ್ಕೋಬೇಕಾದ್ರ ನಾವು ದೊಡ್ಡವರತ್ತ ಬಾಯಲ್ಲಿ ಹೇಳಿದ್ರೆ ಆಗುದಿಲ್ಲ ಅದು. ಅದಕ್ಕ ಜನರಿಂದ ತಾನೇ ಬಂದು ಬಿಡ್ತೈತೆ ಅದು. ಅದಕ್ಕ ಬಹಳ ಮಾತಾಡೋದು ಬೇಡ. ಶ್ರೀಕೃಷ್ಣ ಪರಮಾತ್ಮ ಜಗತ್ತಿನೊಳಗೆ ಕೌರವರ ಪಾಂಡವರ 10 ಅವತಾರ ತಾಳಿ ಜಗತ್ತನ್ನು ಉದ್ಧಾರ ಮಾಡಿ ಅಧರ್ಮವನ್ನು ನಾಶ ಮಾಡಿ ಧರ್ಮವನ್ನ ಸ್ಥಾಪನೆ ಮಾಡ್ಯಾನ. ಆ ಪುಣ್ಯ ಧರ್ಮದ ಭೂಮಿ ಮೇಲೆ ನಾವು ನೀವು ಸೇವಾ ಮಾಡೋದೈತಿ. ಇದ್ರೊಳಗೆ ನಾ ಹೆಚ್ಚ ನೀ ಹೆಚ್ಚ ಭೇದ ತರುದು ಬೇಡ. ಏನ ಪಾಲ ಮಾಡಿ ಹಾಕಿ ಕೊಟ್ಟಾರ ಆ ಭಾಗದೊಳಗೆ ಅವ್ರಿಗೆ ಆನಂದ ಮಾಡ್ಕೊತ ಹೋಗೋದು ಅಷ್ಟೇ ಕೆಲಸ ಐತಿ. ಅದಕ್ಕೆ ಹೆಚ್ಚಿಗೆ ಮಾತನಾಡನೆ ಒಳ್ಳೆಯವನ್ನ ಒಂದ ಚಾಲನ ಹಾಡಿ ಪಾಳೆ ಹೋಗ್ತದ. ನಮ್ಮ ಮಗಳು ಯಾವ ರೀತಿಯನ್ನ ಮುಂದ ವಿಷಯನ್ನ ಬೆಳೆಸ್ತಾರ ಅದ್ರ ಪ್ರಕಾರ ನಾವು ಬೆಳೆಸುವಂತ ವ್ಯವಸ್ಥೆ ಮಾಡ್ತೀವಿ. ಅದಕ್ಕೆ ಬಾಳೆನ ಮಾತಾಡೋದು ಬೇಡ. ಚಾಲನ ಹಾಡಿ ಪಾಳೆ ಕೊಡ್ತೀವಿ.